ಯಾವ ಬೀಚ? ಕೋವಲಂ ಬೀಚ್. ಕೋವಲಂ ಅಂತಂದ್ರೆ ತೆಂಗಿನಕಾಯಿ ಅಂತ್ರಿ. ಇಲ್ಲೊಂದು ಸ್ವಲ್ಪ ತಮಿಳು ಉಳ್ಕೊದ್ಬಿಟ್ರೆ ಮಲಯಾಳಂ. ದೊಡ್ಡಗಲ್ಲಿ ಹಾಕೊಂಡು ಬಸ್ ಇರ್ತೀನಿ. ಈ ಕಡೆದು KSRTC ಬಸ್ ಸ್ಟ್ಯಾಂಡ್ ಇದು. ಬೋರ್ ನೀರಿಲ್ಲ, ಯಾವ ನೀರಿಲ್ಲ. ಯಾರು ಕರೆಕ್ಟಾಗಿ ಒಂದು ಕನ್ನಡ ಮಾತಾಡೋದು ದೂರ ಹೋಯ್ತು. ಹಿಂದಿನೂ ಸರಿಯಾಗಿ ಅರ್ಥ ಆಗಂಗಿಲ್ಲ. ಇಂಗ್ಲೀಷ್ ಮಾತಾಡ್ತಾರೆ ನೋಡಿ. ಅಂತ ಒಳ್ಳೇದು ಅಂತ ಹೇಳ್ತೀನಿ, ಅತ್ಯಂತ ಕೆಟ್ಟ ಅಂತ ಹೇಳ್ತೀನಿ. ರೂಮ್ ಹಾಗೆ ಖಾಲಿ, ಎಲ್ಲ ಜಾಲಿ ಜಾಲಿ, ಇರೋಕ್ಕೆಲ್ಲ ಖಾಲಿ ಖಾಲಿ. ನಾವು ಬಂದಿರಿ ಈಗ ಕೇರಳ ಸಾರೀಸ್ ಸೆಂಟ್ರಿಗೆ. ಇಲ್ಲಿ ಮಟ್ಟ ಬಂದು ಹಾಗೆ ಹೋದ್ರಿ ಅಂತ ಹೇಳಿ. ಹಾಯ್ ಸ್ನೇಹಿತರೆ, ವೆಲ್ಕಮ್ ಟು ಅವರ್ ಚಾನೆಲ್. ನಾನು ಶಿಲ್ಪ. ಎಲ್ಲರೂ ಹೆಂಗದಿರಿ? ಎಲ್ಲರೂ ಆರಾಮಿದ್ರ ಅಂತ ಅಂದ್ಕೊಂಡಿರ್ತೀನಿ. ನಾವು ಆರಾಮದೇವ್ರಿ. ಬರೀ ಇವತ್ತಿನ ಲಾಗ್ ಶುರು ಮಾಡೋಣ. ಇವತ್ತಿನ ಲಾಗ್ ಒಳಗೆ ಏನೆಲ್ಲ ಐತಿ, ಎಲ್ಲಿ ಯಾವ ಪ್ಲೇಸ್ ನೋಡ್ತೀವಿ ಎಲ್ಲ ಶೇರ್ ಮಾಡ್ಕೋತೀನಿ. ವಿಡಿಯೋ ಸ್ಕಿಪ್ ಮಾಡಿದ್ರೆ ಪೂರ್ತಿಯಾಗಿ ನೋಡ್ಕೊಂಬರ್ರಿ. ನಿನ್ನೆ ಲಾಗು ಎಲ್ಲಿಗೆ ಮುಗಿಸಿದ್ನಲ್ರಿ, ಅಲ್ಲಿಂದ ಮತ್ತೆ ಕಂಟಿನ್ಯೂಷನ್ ಲಾಗ್ ರೀ ಇದು. ಯಾಕಂದ್ರೆ ನಾವು ನಿನ್ನೆ ಅದೆಲ್ಲ ಶಿವನ್ ಟೆಂಪಲ್ ಅದೆಲ್ಲ ಐಸ್ಲ್ಯಾಂಡ್ ಅವಿಷ್ಟು ನೋಡಿಕೊಂಡು ನೆಕ್ಸ್ಟ್ ಈಗ ನಾವು ಹೋಗ್ತಿರೋದು ಕೋವಲಂ ಬೀಚ್ ರೀ. ಕೋವಲಂ ಬೀಚು ಭಾಳ ಪ್ರಸಿದ್ಧವಾಗಿರೋಂಥ ಬೀಚು ಇಂಡಿಯಾದೊಳಗೆ. ಅದು ಅಂತಾರಾಷ್ಟ್ರೀಯ ಮಟ್ಟದೊಳಗೆ ಭಾಳ ಪ್ರಸಿದ್ಧವಾಗಿರೋಂಥ ಬೀಚ್ ರೀ ಇದು. ಭಾರಿ ಮಸ್ತ್. ವೆಲ್ಕಮ್ ಟು ಯಾವ ಬೀಚ? ಕೋವಲಂ ಬೀಚ್. ಕೋವಲಂ ಅಂತಂದ್ರೆ ತೆಂಗಿನಕಾಯಿ ಅಂತ್ರಿ. ಕೋವಲಂ ಅಂದ್ರೆ ತೆಂಗಿನ ಮರದಲ್ಲಿ ಜಾಸ್ತಿ ಅದೇ ಕೋವಲಂ ಅಂತಾರೆ ಮಲಯಾಳಂ ಒಳಗೆ. ಅದು ಕೋವಲಂ ಬೀಚ್. ಕೋವಲಂ ಅಂತ ಊರನೇ ಐತಿ ಇಲ್ಲಿ. ಓಕೆ. ಕೋವಲಂ ಡಿಸ್ಟಿಕ್ ಅದು. ಮಣ್ಣಲ್ಲಿ ಕಂದ ಉಸುಗಿದ್ದು ಉಸುಗ ಅಲ್ಲ. ಇವ್ರು ಆಟಾಡಕ್ಕೆ ರೆಡಿಯಾಗಿ ಬಂದಾರ್ರಿ. ಆಗಲ್ಲಾರ್ದು ಆಡ್ಯಾರ ಆಚೆ ಕಡೆ ಬೀಚ್ನಾಗ. ಬ್ಲ್ಯಾಕ್ ಸ್ಯಾಂಡ್. ಬರ್ರಿ ನಿಮಗೂ ಬೀಚ್ ತೋರಿಸ್ತೀವಿ. ವಾ ಇಲ್ಲಿ ಹತ್ತಿರನೇ ಐತಲ್ಲ ರೋಡಿಗೆ. ಹೋಗೋತಾನ? ನಿಮ್ಮ ಹೋಗಿ ವಾ ಈಗ ನೋಡ್ರಿ. ಬಿಡ ಏನಾಗಲ್ಲ ಕಂದ. ಸ್ನೇಹಿತರೆ, ಈಗ ನೋಡ್ರಿ, ಇಲ್ಲಿ ಸಮುದ್ರ ಬೀಚ್ ನೋಡಕತ್ತೀವಿ. ಇಲ್ಲಿ ಬಂದು ತಂದು ಫೋಟೋ ಶೂಟ್ ಅವ್ರದ್ದು. ಯಾಕಂದ್ರೆ ತನ್ನ ಈ ಸರಿ ಧೈರ್ಯ ಮಾಡ್ಯಾನ. ಧೈರ್ಯ ಮಾಡಿ ಆಟ ಆಡಕ್ತಾನ. ಇದು ದೊಡ್ಡಲ್ಲಿ ಬಂದು ಇವ್ರಿಗೆ ಬರ್ತೈತ್ರಿ. ಮಣ್ಣು ನೋಡ. ನಾವು ನೋಡ್ರಿ ಸಮುದ್ರ ದಂಡೆಗೆ ಆಟ ಆಡಕತ್ತಾವು. ಹೆಂಗೆ ಬರ್ತದೆ ನೋಡ್ರಿ. ಇಲ್ಲಿ ತನ ಬಂದಿದ್ರೆ ಆಗಲೇ ಇದಕ್ಕೆಲ್ಲ ತೋರಿಸ್ಕೊಂಡ್ರೆ ಫುಲ್ ಎಂಜಾಯ್ ಜಾಲಿ ಜಾಲಿ ಜಾಲಿ. ರೊಕ್ಕೆಲ್ಲ ಖಾಲಿ, ಎಲ್ಲ ಜಾಲಿ ಜಾಲಿ, ರೊಕ್ಕೆಲ್ಲ ಖಾಲಿ ಖಾಲಿ. ಹಾಗೆ ಸ್ನೇಹಿತರೆ, ಈ ಬೀಚು ಯಾಕೆ ಭಾಳ ಫೇಮಸ್ ಅಪ್ಪ ಅಂದ್ರೆ, ಈ ಕೋವಲಂ ಬೀಚು 4 ದಿಕ್ಕೊಳಗೆ ಹೋದ್ರೆ 4 ದಿಕ್ಕು ಕಡೆಯಿಂದ ಬೀಚ್ ಸಿಗುತ್ತೆ ರೀ ನಮ್ಗೆ. ನಾವು ಹೋಗಿರೋದು ಈ ಒಂದು ಸೈಡ್ ಮಾತ್ರ. ಸುತ್ತ 4 ಕಡೆನೂ ಹೋದ್ರೆ ಈ ಇಲ್ಲಿ ಬೀಚ್ ಸಿಗುತ್ತೆ. ಆಮೇಲೆ ಇದು ಕ್ರಿಸೆಂಟ್ ಶೇಪ್ ಒಳಗೆ ಐತೆ ರೀ.
ಅದೊಂದು ಭಾಳ ಖುಷಿ ನೋಡ್ತಿರ್ಬೋದು. ಆಮೇಲೆ ಇದ್ರಾಗ ನೀರು ಚೇಂಜ್ ಇರುತ್ತಲ್ಲ ರೀ ಇಲ್ಲಿ ಕಲರ್ ಸ್ವಲ್ಪ. ಆಮೇಲೆ ಬ್ಲ್ಯಾಕ್ ಕಲರ್ ಸ್ಯಾಂಡ್ ರೀ ಇದೊಂದು ಸ್ಪೆಷಲ್ ಇಲ್ಲಿ. ಅಲ್ಲಿ ಆಗಲ್ಲ ನಾನು ನಿನ್ನೆ ಲಾಗ್ನ ತೋರಿಸಿದ್ನಲ್ಲ ಅದು ಗೋಲ್ಡನ್ ಸ್ಯಾಂಡ್ ಇತ್ತು, ಇದು ಬ್ಲ್ಯಾಕ್ ಕಲರ್ ಸ್ಯಾಂಡ್ ರೀ. ಇದ್ರ ವಿಶೇಷತೆ ಇದು ಒಂದು. ಅದರ ಭಾರಿ ಕ್ಲೀನ್ ಇತ್ತು, ನೀರಾಯಿತು, ಸಮುದ್ರ ಆಯಿತು, ಬೀಚ್ ಆಯಿತು, ಗನ್ನ ಸ್ವಚ್ಛ ಇತ್ತು. ಮಕ್ಕಳಂತೂ ಭಾರಿ ಇಷ್ಟಪಟ್ಟು ಆಟ ಆಡಿದ್ರೆ, ಎಂಜಾಯ್ ಮಾಡಿದ್ರು. ಈ ಜಾಗ ಬಿಟ್ಟು ಹೋಗೋ ಮನ್ಸಲ್ಲ ಅಲ್ರಿ. ಇಷ್ಟು ಪ್ಲೇಸ್ ಒಳಗಂದ್ರೆ ಭಾಳ ಇಷ್ಟ ಆಗಿರೋಂಥ ಬೀಚ್ ಇದು. ಆಮೇಲೆ ಕೋಲಮ ಬೀಚ್ ಅಂದ್ರೆ ಯಾಕಂತ ಕರೀತಾರಂದ್ರೆ ಅಲ್ಲಿ ಮಲಯಾಳಿ ಭಾಷೆ ಒಳಗೆ ಕೋಲಮ್ ಅಂದ್ರೆ ತೆಂಗು ಅಂತ್ರಿ. ಹಾಗಾಗಿ ತೆಂಗು ಜಾಸ್ತಿ ಅಲ್ಲ ಅಲ್ಲಿ, ಹಂಗಾಗಿ ಅಂದಾಗ ಕೋಲಮ್ ಬೀಚ್ ಅಂತ ಏನೋ ಕರೀತಾರೆ ಅಂತ ಏನೋ ಹೇಳಿದರೆ ನಂಗೆ ಕರೆಕ್ಟಾಗಿ ಅದು ಅರ್ಥ ಆಗಲಿಲ್ಲ. ಕರೆಕ್ಟ್ ಇದ್ರೆ ಕರೆಕ್ಟ್ ಅಂತ ಹೇಳ್ರಿ, ಇಲ್ಲಾಂದ್ರೆ ತಪ್ಪಿದ್ರೆ ಇಲ್ಲಿ ತಪ್ಪಲ್ಲ. 3 ದಿನ ತೋರಿಸ್ಕೊಂತಾರೆ ನೋಡ್ರಿ ಅವರು. ಫುಲ್ ಎಂಜಾಯ್ಮೆಂಟ್ ಆದ್ಮಾನು ಹೋಗೋಣ್ರಿ ಬೀಚ್ ಒಂದ್ಸಲ ನೋಡ್ಬಿಡ್ರಿ ಎಲ್ಲರೂ. ಬರೀ ಗಾಡಿ ಬರ್ತಾ ಹುಷಾರ. ಹೇಳ್ತಾನು ಬೀಚಿಗೆ ಟಾಟಾ ಬಾಯ್ ಹೇಳ ಪಜ್ಜಿ, ಟಾಟಾ ಮಾಡಿ ಬೀಚಿಗೆ. ಈ ಕಡೆ ಹತ್ತು ಬರಲಿ, ಜಾಗ ಇಲ್ಲ ಅಲ್ಲಿ. ಮನ್ವಿ ತನ್ಮಯ್ ಬಿಟ್ಟು ಹೋಗ ಮನಸ್ಸಿಲ್ರಿ. ಚಂದ ನೋಡ್ರಿ ಬೀಚ್. ಹತ್ರ ಚಲ್ ನೋಡಿ. ನಾವು ಬಂದಿರಿ ಈಗ ಕೇರಳ ಸಾರೀಸ್ ಸೆಂಟ್ರಿಗೆ. ಇಲ್ಲಿ ಮಟ್ಟ ಬಂದು ಹಾಗೆ ಹೋದ್ರಿ ಅಂತ ಹೇಳಿ. ನಮಸ್ತೆ, ಹಾಯ್, ಚಲೋ. ಇಲ್ಲಿ ನೋಡ್ರಿ ಈ ಥರ ವೆಲ್ಕಮ್ ಎಲ್ಲ ಮಾಡ್ತಾರೆ. ನೋಡೋಣ ಸರ್. ಹಾಂ, ಸೇಮ್ ಹೋಟೆಲ್ ಟೈಪ್ ಇಟ್ಟಾರು. ಆಲ್ ಕೇರಳ ಸಾರೀಸ್ ಮಿಲೇಗ ಮೇಡಮ್. ಇಲ್ಲಿ ಸ್ಪೆಷಲ್ ಏನಂತಂದ್ರೆ ಕೈಲಿ ಹೊಲಿದಂತ. ಏನು ಕಕ್ಕ ಬಿಕ್ಕೆ ಅದ ರೇಟ್ ನೋಡಿ, ಕಕ್ಕ ಬಿಕ್ಕೆ ಅದೇನು. ಇದು ನೋಡ್ರಿ, ಲಾಸ್ಟ್ ಟೈಮು ಸೂರತ್ಗೆ ಹೋದಾಗ ಅಲ್ಲಿವರೆಗೂ ಹೋಗಿ ಒಂದು ಏನು ತಂದಿಲ್ಲ ಅಂತಿದ್ದು. ನನಗೂ ತೊಗೊಳಕ್ಕಾಗಿದ್ದಿಲ್ಲ, ಹಾಗಾಗಿ ನಮಗೆ 1060 ನಮಗೆ ಸೀರೆ ಶಾಪಿಂಗ್ ಮಾಡಾಕತ್ತೇನ್ರಿ. 1060 ಅಂತ ಕೇರಳ ಸಾರಿ ಅವರು ಇಷ್ಟಪಡ್ತಾರೋ ಗೊತ್ತಿಲ್ಲ. ನಾನು ಬಂದಿರ್ತೀನಲ್ಲ 950,000 ಹಿಂಗದವ್ರಿ ಇಲ್ಲಿ. ಇವು ನೇರವಾಗಿ ಮಗದಿಂದ ನೇಯ್ದಿದ್ದು ಅಂತ್ರಿ. ಆಮೇಲೆ ಕೈಲೇ ಮಾಡಿದ್ದಂತ ಮಗದಿಂದಲ್ಲ ಮೇಡಮ್. 2,000ಕ್ಕೆ ಏನೋ ಮಸಿ. ಹಾಂ, ಇವು ಕೈಯಿಂದ ಏನಿದೆ ಅಂತೀರಿ ಸಾರಿ. ಹಾಗಾಗಿ ಸ್ಪೆಷಲ್ ಒಂದು ನೆನಪಿಗೆ ಇರಲಿ ಅಂತ ತೊಗೊಂಡೊಂಟಾಳ ಅವ್ರ ಮಮ್ಮಿಗೆ. ಅವ್ರು ಅವಾಗ ತೊಗೊಂಡೊಂಟಾಳ್ರಿ ಶಿಲ್ಪ. ಆಕೆಗೇನು ತೊಗೊಳತ್ತಿಲ್ಲ, ಒಂದು ಅವ್ರ ತಾಯಿಗೂ ಆಗತ್ತಾ. ಈಗ ಸ್ನೇಹಿತರೆ ಬೀಚೆಲ್ಲ ನೋಡಿಕೊಂಡು ಎಲ್ಲ ಮುಗಿದ್ವು. ನಾವು ಅವ್ರು ಏನು ಹೇಳಿದ್ರು ಅಷ್ಟು ಪ್ಲೇಸಸ್ ಎಲ್ಲ ನೋಡಿದ್ದಾಯಿತು. ಲಾಸ್ಟ್ಗೆ ಕೋಲಂ ಬೀಚ್ ಇಟ್ಟಿದ್ರು, ಯಾಕಂದ್ರೆ ಅಲ್ಲಿ ಹೋದ್ರೆ ಬೇಗ ಬರಲ್ಲಂತ. ಹಾಗಾಗಿ ಅವ್ರು ಆಲ್ಮೋಸ್ಟ್ ಲಾಸ್ಟಿಗೆ ಕೋಲಂ ಬೀಚ್ ತೋರಿಸ್ತಾರಂತ್ರಿ. ಈಗ ನೋಡಿಕೊಂಡು ಈ ಕಡೆ ಅಂಗಡಿ ಬಂದ್ವಿ. ಅವರು ಆಟೋದವ್ರು ಹೇಳಿದ್ರು ಇಲ್ಲಿ ಬಟ್ಟೆಗಳು ಭಾಳ ಚಲೋ ಸಿಗ್ತಾವೆ ರೀ, ಹ್ಯಾಂಡ್ಲೂಮ್ಸ್ ಅಂತೇಳಿ ಇತ್ತದು ಬೋರ್ಡ್ ಕೂಡ. ಕೈಲೇ ನೇಯುವಂಥ ಸೀರೆ ಅಂತ ಇಲ್ಲಿ ಸಿಗೋದು. ಅದಕ್ಕೆ ಭಾರಿ ಚಲೋ ಇರ್ತಾವೆ ನೋಡ್ರಿ ಅಂತ ಹೇಳಿದರು. ನಂಗೆ ಇಷ್ಟ ಇರಲಿಲ್ಲ, ಆದರೂ ಬಾ ಕೈಲೇ ನೇಯ್ದಿರೋ ಇರ್ತಾವೆ ಅಂತ ನೋಡೋಣ ಬಾ ಅಂತೇಳಿ ಯಜಮಾನ್ರು ಕರ್ಕೊಂಡು ಹೋದ್ರು. ಒಂದು ತೊಗೊಬಾ ಸೀರೆ ಅಂತಂದ್ರೆ. ಆದರೆ ನನಗೆ ತೊಗೊಲಿಲ್ಲ ರೀ, ನಮ್ಮವಾಗ ಒಂದು ಸೀರೆ ತೊಗೊಂಡ್ರೆ ಆಯ್ತು ಅಂತೇಳಿ ನಮಗೊಂದು ಒಂದು ಸೀರೆ ತೊಗೊಂಡ್ರೆ. ಅಲ್ಲಿ ಕೇರಳದಾಗ ಯಾವ ಥರ ಸಿಗುತ್ತಲ್ಲ ಅಲ್ಲಿ ಏನು ಸಿಗುತ್ತೋ ಆ ಥರ ಸ್ಪೆಷಲ್ ಆಗಿರುತ್ತೋ ಅದನ್ನ ತೊಗೊಂಡು ಬಂದೆ. ಒಂದು ಸೀರೆ ತೊಗೊಂಡು ನಮ್ಮವಾಗ. ಅಲ್ಲಿಂದ ಈ ಕಡೆ ಅದು ಹೆಂಗೆ ಗೊತ್ತೇ ಅಲ್ಲಿ ನಾವು ನೋಡಿದ್ರೆ ಬೀಚ್ ಹೋಗಿ ಆಟ ಆಡಿ ನನ್ನ ಡ್ರೆಸ್ಸು ಕಾಲು ಎಲ್ಲ ಪೂರ್ತಿ ಇಲ್ಲೇ ನೋಡ್ರಿ ಹ್ಯಾಂಡ್ಲೂಮ್ಸ್ ಅಂತೇಳಿ ಪೂರ್ತಿ ಉಸುಗು ಇದು ಅದ್ರೊಳಗೆ ಕರ್ಕೊಂಡ್ರು ಅಂಗಡಿ ಒಳಗೆ. ಇರಲಿ ಬರ್ರಿ ನಡೆಯುತ್ತಾ ಅಂತಂದ್ರು. ಹೋಗಿ ಶಾಪಿಂಗ್ ಮಾಡಿಕೊಂಡು ಹೊಂಟಿವ್ರಿ ಈಗ ರೂಮ್ ಕಡೆಗೆ. ಇವತ್ತು ಮಧ್ಯಾಹ್ನ ಏನು ಊಟ ಮಾಡೋಕ್ಕಾಗಲ್ಲ, ಯಾಕಂದ್ರೆ ನಾವು ಬೆಳಿಗ್ಗೆ ನಾಷ್ಟ ಮಾಡಿಕೊಂಡು ದೇವಸ್ಥಾನ ದರ್ಶನ ಮಾಡ್ಕೊಂಡು ನಾಷ್ಟ ಮಾಡ್ಕೊಂಡು ಹತ್ತಿದ್ದೆವ್ರು ನಾವು. ಮಧ್ಯಾಹ್ನ ಪೂರ್ತಿ ಅಲ್ಲೇ ಐಸ್ಲ್ಯಾಂಡ್ನಾಗ ಕಳೆದ್ಬಿಟ್ವಿ. ಅಲ್ಲಿ ತಿನ್ಬೋದಿತ್ತು ಮಧ್ಯಾಹ್ನ ಟೈಮ್, ಊಟ ಟೈಮ್ ಅಲ್ಲೇ ಇದ್ವಿ ನಾವು. ಅಲ್ಲೇ ರೆಸ್ಟೋರೆಂಟ್ ಎಲ್ಲ ಇದ್ವು. ಆದರೆ ನಾವು ಕಾಸ್ಟ್ಲಿ ಆಗುತ್ತೆ ಬಿಡು ಬೇಡ ಅಂತಂದ್ರೆ ಯಜಮಾನ್ರು, ಹಂಗಾಗಿ ನಾವು ಅಲ್ಲಿ ತಿನ್ನಲಿಲ್ಲ ರೀ.
ಹಾಗಾಗಿ ಇವತ್ತು ಮಧ್ಯಾಹ್ನ ಊಟದ ಪರವೇ ಇಲ್ಲ ನಮ್ಗೆ. ಮಕ್ಕಳು ಕೂಡ ಹಸಿವಂದಿಲ್ಲ, ನಮಗೂ ಹಸಿವಿಂದ ಫೀಲ್ ಆಗಲಿಲ್ಲ ಅಲ್ಲಿ. ಅದು ನೋಡ್ಕೊತ ಅಲ್ಲೇ ಕಳೆದು ಹೋಗ್ಬಿಟ್ಟಿದ್ವಿ. ಹಾಗೆ ಸ್ನೇಹಿತರೆ ಅಲ್ಲಿಂದ ಇಲ್ಲಿ ಪರಶುರಾಮ ಟೆಂಪಲ್ ಅಂತ ಇತ್ತು, ಈಗ ಹೋಯ್ತಲ್ಲ ಕ್ಲಿಪ್ಪಿಂಗ್. ಅದು ಪರಶುರಾಮ ಭಾಳ ವರ್ಷದ ಹಿಂದಿನ ದೇವಸ್ಥಾನ ಅಂತ ಇದು, ಆದರೆ ಅದು ಬಂದಾಗಿತ್ತು, ಹಂಗಾಗಿ ಒಳಗೆ ಹೋಗಲಿಲ್ಲ ನಾವು. ಜಸ್ಟ್ ಹೊರಗಡೆ ಒಂದು ಕ್ಲಿಪ್ ತೊಗೊಂಡು ಬಂದ್ವಿ. ಇಲ್ಲಿ ಸ್ನ್ಯಾಕ್ಸ್ ತಿನ್ನಕತ್ತೀವಿ ನೋಡಿರಿ, ಬಂದು ಸೀದಾ 5 ಗಂಟೆ ಆಗಿತ್ತು. ಸ್ನ್ಯಾಕ್ಸ್ ತಿನ್ನಕತ್ತೀವಿ. ಇಲ್ಲಿ ಸ್ನ್ಯಾಕ್ಸ್ ಮಾತ್ರ ಕೇರಳ ಬಾಳೆಹಣ್ಣಿನ ಬಜ್ಜಿ ಭಾಳ ಫೇಮಸ್ಸು, ನೀವೆಲ್ಲ ಕೇಳಿರ್ತೀರಿ. ಬಾಳೆಹಣ್ಣಿನ ಬಜ್ಜಿ ಸೂಪರಾಗಿತ್ತು. ಮಸಾಲೆ ವಡೆ ಆ ಥರ ಒಂದು 4-5 ಥರ ಬಜ್ಜಿ ಇದ್ದವು. ಅದ್ರಾಗ ಬಾಳೆಹಣ್ಣಿನ ಬಜ್ಜಿ ಮಾತ್ರ ಸಿಕ್ಕಾಪಟ್ಟೆ ಇಷ್ಟಪಟ್ಟು ತಿಂದರು ಇವರು. ಹೇಗೋ ಮಧ್ಯಾಹ್ನ ಊಟ ಇಲ್ಲ ಅಂತ ಸ್ನ್ಯಾಕ್ಸ್ ತಿನ್ಕೊಂಡು ರೂಮ್ಗೆ ಹೋಗೋಣ ಅಂತ ಅಂದ್ವಿ. ಇಲ್ಲಿ ನಾ ಚಹಾ ಹಿಡ್ಕೊಂಡಿದ್ದೀನಲ್ರಿ, ಆ ಚಹಾ 20 ರೂಪಾಯಿ, ಮಸ್ತ್ ಇರ್ತದೆ ಟೇಸ್ಟ್ ಮಾತ್ರ. ಭಾಳ ಇಷ್ಟ ಆಯ್ತು ನನಗೆ. ಸಕ್ಕರೆ ಕಡಿಮೆ ಹಾಕಿರ್ತಾರೆ ಅಲ್ಲೆಲ್ಲ, ನಾ ಏನು ಕುಡಿತೀನೋ ಆ ಟೇಸ್ಟ್ ಐತಿ ಚಹಾ, ನಂಗೆ ಇಷ್ಟ ಆಯಿತು ಭಾಳ. ಹಂಗಾಗಿ ಒಂದು ತೊಗೊಂಡು 4 ಮಂದಿನ ಶೇರ್ ಮಾಡ್ಕೊಂಡ್ವಿ. ನೋಡ್ರಿ ಗ್ಲಾಸ್ ಎಷ್ಟು ಐತಿ, ಎಷ್ಟು ದೊಡ್ಡ ಗ್ಲಾಸ್ ಐತಿ. ಒಳ್ಳೆ ನಾವು ಜ್ಯೂಸ್ ಕುಡಿಯೋಕೆ ಉಪಯೋಗಿಸಿಲ್ಲ ಅಂತ ಗ್ಲಾಸ್ ಅದು ಫುಲ್ ಕೊಟ್ಟಿದ್ರು. 20 ರೂಪಾಯಿ ಚಹಾ ಸಕ್ಕತ್ತಿತ್ತು. ಸ್ನ್ಯಾಕ್ಸ್ ಭಾರಿ ಐತ್ರಿ. ಮತ್ತು ಇಲ್ಲಿ ಇನ್ನೊಂದು ಏನು ಗೊತ್ತ್ರಿ, ಒಂಚೂರು ನೀರು ಇಡಲ್ಲ ಇವರು. ಹೋಟೆಲಾಗ ಇರ್ತೈತಿ, ಹಿಂಗೆ ಹೊರಗಡೆ ಹಚ್ಚಿರ್ತಲ್ಲ ಅಲ್ಲಿ ನೀರು ಇಟ್ಟಿರಲ್ಲ. ಕೇಳಿದ್ರೆ ಇಲ್ಲ ನಮ್ಗೆ ನೀರಿಲ್ಲ ಅಂತ ಹೇಳ್ತಾರೆ ಹಿಂದಿ ಒಳಗೆ. ಹಾಗಾಗಿ ನಾವು ಮತ್ತೆ ಒಂದು ವಾಟರ್ ಬಾಟ್ಲ್ ತೊಗೊಂಡು ಕುಡ್ಕೊಂಡು ಬಂದ್ರಿ. ಅದರ ಟೇಸ್ಟ್ ಮಾತ್ರ ಭಾರಿ ಮಸ್ತ್ ಮಾಡಿರ್ತಾರೆ. ಫುಡ್ಡು ಟೇಸ್ಟ್ ಭಾರಿ ರುಚಿ ಇರ್ತೈತೆ ಕೇರಳದಾಗ. ಇಷ್ಟ ಆಯ್ತು ನಮಗಂತೂ. ಈಗ ಹೊಂಟಿವ್ರಿ ರೂಮ್ ಕಡೆಗೆ. ಇಲ್ಲೇ ಮಗ್ಳು ಇರ್ತಾರೆ, ಮತ್ತು ಪಕ್ಕದಾಗೆ ಮೊಬೈಲ್ ಅಂಗಡಿ. ನಾವು ರೂಮ್ ಹಿಡ್ಕೊಂಡು ರೂಮ್ ಏರಿಯಾ ನಮ್ಮದು, ಇಲ್ಲೇ ಹೋಗ್ತಾ ಇದ್ವಿ. ಏನು ರೂಮ್ ಖಾಲಿ ಮಾಡ್ಬೇಕ್ರಿ, ಟೈಮ್ ಆತ ನೋಡ್ರಿ. ಯಾವ ರೇಖೆ ನೋಡ್ರಿ ನೀವು ಸ್ವಲ್ಪ ಯಾವ್ರಿ ನಿಮ್ಮದು? ದೊಡ್ಡಗಲ್ಲಿ ಹಾಕೊಂಡು ಬರತ್ತಿಲ್ಲ, ದೊಡ್ಡ ಕಾಲ ಹಾಕೋತ ಬಡಪ್ಪ. ಹಾಂ ಲೆಹಂಗ ತೊಗೊಳೈತಿ. 6 ಗಂಟೆಗೆ ರೂಮ್ ಖಾಲಿ ಮಾಡ್ಬೇಕ್ರಿ, 5:30 ಆಗೈತಿ. ಒಂದು ಹಾಫ್ ಆನ್ ಅವರ್ ಖಾಲಿ ಮಾಡಿ ಇನ್ನು ಮುಂದೆ ಹೋಗೋದು ಅದ ರೀ. ಏನಾಗುತ್ತೋ ಗೊತ್ತಿಲ್ಲ, ಇನ್ನೂ ಲಗೇಜ್ ಪ್ಯಾಕ್ ಇಲ್ಲ, ಏನಿಲ್ಲ. 7 ಮಾಡ್ತಾವ 8 ಮಾಡ್ತಾವ ಗೊತ್ತಿಲ್ಲ ಲಗೇಜ್ ಪ್ಯಾಕ್ ಮಾಡೋಕೆ. ಸ್ಲೋ ಆತ್ರಿ ಹತ್ತ ನಡಿ ಪಡ. ಸುಸ್ತಾಯ್ತ ಮನ್ವಿತ 2 ರೂಪಾಯಿ 10 ಬರೋಣ ತಿನ್ನೋದು ಕರೆಗೆ ಬಿಡ್ತೈತಿ. ನಾಷ್ಟ ಮಾಡಿ ಬಂದಿರ 5 ರೂಪಾಯ್ದು, ಮುಂಜಾನೆದ್ದು ಏನಿಲ್ಲ. ಹ್ಞೂ ನೋಡಿ ಬೆಳಗ್ಗೆ ನೋಡ್ರಿ ನಾನು ಅಂಗಿ ತೊಳೆದು ಹಾಕಿದ್ದೆ, ಒಣಗಿದ್ ಬಿಡಪ್ಪ ಅಂಗಿ ಅಂಡ್ರಿವೇರ್. ಹೇಳಿದ್ರೆ ನಾನು ಓದಾಕ್ತಿದ್ನಲ್ಲ, ಗಂಟೆಗೆ ಕೆಳಗಾಯ್ತು ಹೋಗಿ ನಮ್ಮ ರೂಮ್ ನೋಡ್ರಿ. ಹಿಂಗೆ ಸ್ನೇಹಿತರೆ ನೋಡ್ರಿ ಬಂದ್ವಿ. ಅಲ್ಲಿಂದ ಬರೋಕ್ಕೆ ಎಲ್ಲರೂ ಸ್ವಲ್ಪ ಫ್ರೆಶ್ ಅಪ್ ಆದ್ರೆ ಅಷ್ಟೇ, ಡ್ರೆಸ್ ಯಾರು ಚೇಂಜ್ ಮಾಡಿಲ್ಲ. ಈಗ ಲಗೇಜ್ ಎಲ್ಲ ಪ್ಯಾಕ್ ಮಾಡಿದ್ವಿ, 3 ಪ್ಯಾಕ್ ಆದವು. ಈಗ ಹೊರಡ್ಬೇಕು ನಾವು. ಎಲ್ಲಿಗೆ ಏನು ಅಂತೇಳಿ ನಿಮ್ಗೆ ನಾಳೆ ಲಾಗ್ನಾಗ ಗೊತ್ತಾಕೈತಿ. ತಿರುವನಂತಪುರಮಿಂದ ಟ್ರಿಪ್ ಇಲ್ಲಿಗೆ ಮುಗಿದ್ದು. ಇನ್ನು ನೆಕ್ಸ್ಟ್ ಮತ್ತು ನಾಳೆ ಬೇರೆ ಪ್ಲೇಸಿಂಗು ಬ್ಲಾಗ್ಸ್ ಎಲ್ಲ ಬರುತ್ತೆ. ಆಮೇಲೆ ನಮಗೀಗ ಟ್ರೈನಿಂದ ಏನು ಗ್ಯಾರಂಟಿ ಅಂದರೆ ರಿಸರ್ವೇಷನ್ ಏನಾಗಿಲ್ಲ ನಮಗೆ ಇದ್ದಾಗ, ಹಂಗೆ ಹೋಗ್ಬೇಕೀಗ. ಮುಗಿದು ನೀವೆಲ್ಲ ಹೊಂಟೀವಿ. ಎಷ್ಟು ಸಿಗ್ತೀವಿ ಅಂತ ಗೊತ್ತಿಲ್ಲ. ಮಮ್ಮಿ ಒಬ್ರು ವಿವರ್ಸಿಗೆ ಆಲೆ ಗೊತ್ತಾಗೈತಿ ನಾವು ಸೆಕೆಂಡ್ ಪ್ಲೇಸಿಗೆ ಎಲ್ವಂತ. ಸೆಲೆಬ್ರೇಷನ್ ಆಗ್ತಿದ್ರೆ ಗಾಡಿ ಅಡ್ಡಾಡಿನೆಲ್ಲ ಜಗ್ಗು ಕೂದಲು ಅಡ್ಡಾಡಿ ತೊಗೊತಾಗ್ತಾವೆ. ಸರಿ ಜರ್ನಿ ಎಲ್ಲ ಮೇಡಿ ಕಟ್ಕೊಂಡು ಕ್ಲಿಪ್ ಇಟ್ಕೊಂಡ್ಬಿಡ್ತಾರೆ ಕೂದಲ ಬಿಡಿದ್ರೆ. ನೋಡ್ರಿ ಸಂಜೆ 6 ಆಗೈತಿ. ಈಗ ನಾವು ರೂಮ್ ಚೆಕ್ಔಟ್ ಮಾಡತ್ತೀವಿ. ಹಾಗೆ ರೂಮ್ ಟೂರ್ ಮಾಡ್ಬೇಕಂತ ತೋರ್ಸಾಕತ್ತೀವಿ ನಿಮ್ಗೆ. ಲಾಸ್ಟ್ ಟೈಮ್ ನಮ್ಮ ಬೆಂಗಳೂರಲ್ಲಿ ತೋರಿಸಿದ್ವಿ. ಇದು ಅತ್ಯಂತ ಒಳ್ಳೇದಂತ ಹೇಳ್ತೀನಿ, ಅತ್ಯಂತ ಕೆಟ್ಟ ಅಂತ ಹೇಳ್ತೀನಿ. ರೂಮ್ ಹಾಗೆ ಐತಿ. ರೂಮ್ ಒಳಗೆ ಮೇನ್ ಏನಿಲ್ಲ ಅನ್ನೋದು ಹೇಳ್ಬಿಡ್ತೀನಿ. ಅದ್ಮೇಲೆ ಇಲ್ಲಿ ಹೇಳ್ಕೊಂಬಿಡ್ರಿ. ಒಂದು ಗಾಡಿಗೆ ಎಲ್ಲೆಲ್ಲೆಲ್ಲೂ ಒಂದು ಆ್ಯಂಗಲ್ ಇಲ್ಲರಿ ಬಟ್ಟೆ ಹಾಕೊಳಕ್ಕೆ. ಈಗ ಬಂದು ಒಂದು ತಾಸು ರಂಗುಡಿಲ್ಲ ನಮ್ಮ ಜೊತೆ. ನಿಮ್ಮ ಕ್ಯಾಬ್ ಇದ್ದು ಶಿಲ್ಪ ಇಲ್ಲಿ ಓಪ ಹೇಳಪ್ಪ, ನೀನೇ ಹೇಳ. ಹಾಂ ಮುಗಿತಾ ನಿಂದು ಮುಗಿತಾ? ಈಗ ನಾನು ಮಾತಾಡ್ತೀನಿ ರೀ. ಒಂದು ಆ್ಯಂಗಲ್ ಇಲ್ಲರಿ, ಟಿ ವಿ ಚಾನಲ್ ಚೊಕ್ಕ ಇದಾರೆ, ಟಿ ವಿ ಚಾನಲ್ ಇಲ್ಲ ಅಂತೇಳಿ. ಯಾಕಂದ್ರೆ ನಾವು ಬರಬೇಕಾದ್ರೆ ಭಾಳ ವಾದ ವಿವಾದ ಎಲ್ಲ ಆದ್ವಲ್ಲಿ. ಇಲ್ಲಿ ಮೇನ್ ಅಂದರೆ ಎ ಸಿ ರೀ. ಇಲ್ಲಿ ಭಾಳ ಭಾಷೆ ಆಗುತ್ತೆ. ಎ ಸಿ ಬಿಟ್ಟರೆ ನಾವು ಇದೇನೋ ಸ್ವಲ್ಪ ಕೆಲಸ ಮಾಡ್ತದೆ ಅಂದ್ಕೊಂಡಿದ್ದೆ, ಭಾಳ ಕೆಲಸ ಮಾಡ್ತೇವೆ. ರಾತ್ರಿ ಎಲ್ಲ ನೀವು ನೋಡಿದ್ರೆ ರಾಗಿ ಒಳಗೆ ಹಂಗೆ ಪೂರ್ತಿ ರೂಮಲ್ಲಿ ಐಸ್ ಟೈಪ್ ಆ ಟೈಪ್ ಆಗಿತ್ತು. ಆಮೇಲೆ ಒಂದು ಕಬೋರ್ಡು, ಏನಾದ್ರು ಒಂದು ಟೇಬಲು, ಒಂದು ಕುರ್ಚಿ ಏನೂ ಇಲ್ಲ ರೀ. ಇಷ್ಟು 4 ಗಾಡಿ
ಆ ಬಾತ್ರೂಮ್ನಾಗೂ ಸಹ ಒಂದು ವಂಕಿ ಇಲ್ಲರಿ ಮ್ಯಾಲೆ ಹಾಕಕ್ಕೆ ತೋರಿಸ್ತೀನಿ ನಿಮ್ಗೆ. ಎಲ್ಲರೂ ಒಂದು ವಂಕಿ ಹಾಕ್ಬೇಕು ಟವಲ್ ಗಿವಲ್ ಅಂತ ಒಂದು ವಂಕಿ ಇಲ್ಲ ನೋಡಿರಿ. ಹಾಂ, ಎಲ್ಲೂ ಇಂಥ ರೂಮ್ ಎಲ್ಲಿ ನೋಡಲೇ ಇದು ಪೈಪ್ ರೀ ಮತ್ತು ಶವರ್ ಐತಿ. ಇಷ್ಟರೊಳಗೆ ಜಳಕ 2 ಮುಗಿಬೇಕು. ಭಾಳ ವರ್ಸ್ಟ್ ಅನಿಸ್ತು. 1500 ರೂಪಾಯಿ AC. ಇಲ್ಲೆಲ್ಲ 2,500-3,000 ಅದಾವೆ ರೀ ಅಟ್ಯಾಚ್ ಫುಡ್ ಅದೆಲ್ಲ ಸೇರಿದ್ರೆ. ಹುಡುಗಾಡ್ಕೊಂಡು ಹೋಗ್ಬೇಕು ಆ ಕಡೆ ಈ ಕಡೆ ಹಂಗೆ ಅಂತಂದ್ರೆ ನಾವು ಸಂಜೆ ಆಗಿತ್ತು ಬಂದು ಕನೀಲಿ ಹೊಕ್ಕೊಂಡ್ವಿ. ಅಂದ್ರೆ ದೇವಸ್ಥಾನ ಸಮೀಪ ಐತಿ, ಎಲ್ಲದಕ್ಕೂ ಸಮೀಪ ಆಗುತ್ತೆ ಅಂತ ಬಸ್ ಸ್ಟ್ಯಾಂಡ್ ಸಮೀಪ ಅದಾರೆ. ಹಾಂ, 1 ಕಿಲೋಮೀಟರ್ ಸಮೀಪ ಅಂದ್ರೆ ಆಮೇಲೆ 2ನೇ ಅಂತಸ್ತಾಗೈತ್ರಿ. ಹತ್ತಿ ಅಡ್ಡಾಡ್ಬೇಕು. ಆಮೇಲೆ ಊಟ ಒಂದು ಕುಡಿಯೋಕೆ ಒಂದು ಬಾಟಲ್ ನೀರು ಸಹ ಕೊಡಂಗಿಲ್ಲ ರೀ ಇವರು. ಸ್ವಚ್ಛ ಮೇನು ಡಸ್ಟ್ಬಿನ್ ಇಟ್ಲ ಹಂಗೆ ಹೋಗಿ ನೋಡ್ರಿ ಹೊರಗಿಟ್ರೆ ನೋಡಿ ನಾನು ನೋಡಿಲ್ಪ. ಆಮೇಲೆ ಹೊಚ್ಕೊಳಕ್ಕೆ ಒಂದು ಬೆಡ್ಶೀಟ್ ಕೊಟ್ಟಿಲ್ಲ ರೀ. ಕೊಟ್ಟರೆ ನಮ್ಮನಿದ್ದು ನಿನಗೆ ಕೊಟ್ಟಿರ್ಬೇಕಲ್ಲ ನಿನಗೆ. 2 ಬೆಡ್ ಇಷ್ಟ ಅದು ನೋಡ್ರಿ ಕುಡಿತೈತಿ. ಪ್ಲಾಸ್ಟಿಕ್ ಬೆಡ್ ಇದ್ದಂಗೆ ಐತವ. ಇದ್ರೊಳಗೆ 4 ಮಂದಿ ಎಕ್ಸ್ಟ್ರಾ ಮತ್ತು ಎಕ್ಸ್ಟ್ರಾ ಬೆಡ್ ಕೇಳಿ ಕೊಡೋದು ಫಸ್ಟ್ ಹೇಳಿದ್ರಿ ಅವರು. ಹಾಗೆ ರೀ ಅದೇನಂತಂದ್ರೆ ಆಟೋದವ್ರ ಕಡೆಯಿಂದ ಬಂದಿದ್ರಿ ಅದು. ಆಮೇಲೆ ಹೇಳಿದ್ರು ನೀವು ಡೈರೆಕ್ಟ್ ಬಂದರೆ ನಿಮ್ಗೆ ನಾವು ಕಡಿಮೆ 1,100-1,200 ರೂಪಾಯಿದೊಳಗೆ ಕೊಡ್ತಿದ್ರು ರೂಮ್ನ. ಆಟೋದವ್ರು ಕರ್ಕೊಂಡ್ಬರ್ತಾರೆ. ಆಮೇಲೆ ಅವ್ರು ಕಮಿಷನ್ ಕೊಡಬೇಕು, ನಾವು ರೂಲ್ಸ್ ಇರ್ತೈತಿಲ್ಲ ಅಂತೇಳಿ. ಇಲ್ಲೆಲ್ಲ ಆಟೋ ಮೇಲೆ ಭಾಳ ನಡೀತಾರೆ ಆಟೋದವ್ರ ಮೇಲೆ. ಯಾಕಂದ್ರೆ ಒಂದ್ಸಲ ಅವ್ರು ಕಮಿಷನ್ ಕೊಡ್ಲಿಕ್ಕಂದ್ರೆ ಮತ್ತೆ ನೆಕ್ಸ್ಟ್ ಅವರು ಗಿರಾಕಿ ಕರ್ಕೊಂಬರಂಗಿಲ್ಲ ಅಂತ ಹಿಂಗೆಲ್ಲ. ಆಮೇಲೆ ಅವ್ರು ಹೇಳಿದ್ರು ಅವ್ರು ಕೆಲಸಗಾರರು ಒಬ್ಬರು. ಆಮೇಲೆ ತಿಳಿದು ನಮ್ಗೆ ಆಮೇಲೆ ಬೆಟ್ರ್ ಪರವಾಗಿಲ್ಲ ರೀ ಈಗ ಇರಾಕಂತ ಅನುಕೂಲ. ಆರು ಮತ್ತು 2nd ಫ್ಲೋರ್ನಾಗಿತ್ತು. ಪರವಾಗಿಲ್ಲ. ನಾನು ಒಂದು ರಾತ್ರಿ ಅಷ್ಟಾದ್ರೆ ಮತ್ತು ಮುಂಜಾನೆ ಹೋದ್ರೆ ಸಂಜೆಗೆ ಬಂದಿರಿ ಬಿಡ್ಬೇಕು ನೋಡ್ರಿ. ಮತ್ತು 24 ಸಾತ್ ನಾವು 7 ಗಂಟೆಗೆ. ಬೆಂಗಳೂರಿಂದ ಭಾಳ ವರ್ಷ ಆದ್ರಿ ಅದಕ್ಕಿಂತ. ಅಲ್ಲಿ ಕಾಟಾಗ ಅದೇನು ಕಬೋರ್ಡು ಕುರ್ಚಿ ಕೊಟ್ಟಿದ್ರು ಬಿಡ್ರಿ 4 ತಾಸಿಗೆ ಏನು ಮಾಡ್ಬೇಕು. ಮೇನ್ AC ನೀರು ಇರಲಿಲ್ಲ. ಆಮೇಲೆ ಬಿಸಿನೀರು ಸಾಕಲ್ಲ ಇತ್ತು. ಇಲ್ಲಿ ಬಿಸಿನೀರು ಅಂತ ಕೊಟ್ಟಿಲ್ಲ ಇವರು, ಯಾಕಂದ್ರೆ ಜನ ಜಾಸ್ತಿ ಐತಿ ಇಲ್ಲಿ. ಅವ್ರಾದ್ರೂ ಕುಡಿಯೋಕೆ ನೀರು ಕೊಟ್ಟಿದ್ದಿಲ್ಲ. ಆಯ್ತಾ, ಹೋಗಿ ನಡಿ. ಅಲ್ಲೇ ಬ್ಯಾಡ್ಕೊಂಬರ್ ರಗಡಾತ್ರಿ. ಬರೋ ಹೊತ್ನಾಗ ಏನೈತಲ್ಲ ಸರಿ ಬರ್ರಿ ಅಂತ ಕರ್ಕೊಂಡು ಹೋಗ್ತಾರೆ ರೂಮಿನ ಮೇಲೆ. ವಾಪಸ್ ಬರೋದ್ನಾಗ ಯಾರು ಬರೋಂಗಿಲ್ಲ, ಅವ್ರು ಕೆಲಸ ಮುಗಿಬಿಡ್ತೈತಿ. ನೀವು ಇಲ್ಲಿ ಬೇಕ್ರಿ ಹತ್ರ ಟಿಫಿನ್ ಎಲ್ಲ ಮಾಡತ್ತಾರೆ, ಅಲ್ಲಿ ನೀರು ಇಟ್ಟಿಲ್ಲ ಯಾರು. ಎಲ್ಲ ಕಡೆ ಲಾಟ್ರಿ ಟಿಕೆಟ್ ಸಿಗ್ತದೆ ನಿಮ್ಗೆ ಏನದಂತೂ ಗ್ಯಾರಂಟಿ. ಸಂಜೆ ಹೊರಡಾಕತ್ತೀವಿ ರೀ. ಈ ಥರ ಇದನ್ನು ಕೇರಳ ಅಲ್ಲಿ ತಿರುವನಂತಪುರಂ ಮೀಟ್ರ್ ಬಿಡೋದು. KSRTC ನಾ ಹೇಳ್ತಿದ್ದು ರೂಮ್ ಸಿಗ್ತಾವಲ್ಲ ಅಲ್ಲಿ. ರೈಲ್ವೆ ಸ್ಟೇಷನ್ ಸೆಂಟ್ರಲ್ ಆಗುತ್ತೆ. ಫುಲ್ಲು ಮಳೆ ಬರಂಗಾಗೈತೆ ರೀ. ಮಳೆ ಬರುತ್ತಮ್ಮನು ನೋಡಿ ಮಾಡಂಗಾಗೈತೆ. ಇದೇನಾ ಬ್ಯಾ ಸ್ಟೇಷನ್ ನಾವು ಕರೆಕ್ಟಾಗಿ ಇಡೋಕ್ಕಾಗಲ್ಲ. ಯಾಕಂದ್ರೆ ಅರ್ಜೆಂಟ್ ಮಾಡತ್ತೀವಿ. ಮಳೆ ಒಂದು ಬರಾಕತ್ತೈತೆ ರೀ. ನೀವು ಟಿಕೆಟ್ ತೊಗೊಂಡಿಲ್ಲ ಮುಂದೆ ಹೋಗೋದು ಎಮರ್ಜೆನ್ಸಿ ನೋಡಿಬಿಡ್ರಿ. ಈಗ ಫಾಸ್ಟ್ ಇರ್ತೀನಿ. ಈ ಕಡೆದು KSRTC ಬಸ್ ಸ್ಟ್ಯಾಂಡ್ ರೀ ಇದು. ಹಾಂ ಬಾ ನಾಟಕ ಸಾಕ್ತಾ ಹೋಗೋಣ. 15 ಸೆಕೆಂಡ್ ಮಾತಾಡ್ಬಿಟ್ನೇನ. ಬರ್ರಿ ಬಿಡ ಬಟ್ ನಡಿ. ಈಗ ಟಿಕೆಟ್ ತೊಗೋಬೇಕ್ರಿ ಅವಸರ ಮಾಡಿ. ಆದರೂ ಒಂದು ಚಟ ವಿಡಿಯೋ ಮಾಡ್ಬೇಕು. ನಾನು ಏಂತಿಲ್ಲ ಬಿಡ್ತಾಡ್ರಿ. ನಾನು ಎದಕ್ಕೆ ಬಂದಿರ್ತೀವಿ ಆಟ ಹಿಡಿಯೋಕ್ಕಾಗಲ್ಲ ಫಿಲ್ಸ್ ಅಂತೇಳಿ. ಅದು ಮುಖರ ಗದ್ಲೈತ್ರಿ, ಸಿಕ್ಕಾಪಟ್ಟೆ ಗದ್ಲೈತಿ. ಉದ್ದಾಡಿ ಇಲ್ಲಿ ಕಡೆ ಮತ್ತು ಸೈಡ್ ಕೊಡ್ತಾರಲ್ಲ ಟಿಕೆಟ್ ಅಲ್ಲಿ ತೊಗೊಂಡಿರಿ. ನಾನು ಮಷಿನ್ ಹತ್ತ ಕೊಡ್ತಿರ್ತಾರಲ್ಲ ಅಲ್ಲಿ. ಬರ್ರಿ ಹೋಗೋಣ. ನಾನು ಟಿಕೆಟ್ ತೊಗೊಂಡು ಅಡ್ಡಾಡಕತ್ತೀನಿ ರೀ. ಇಲ್ಲಿ ಕನ್ಯಾಕುಮಾರಿ ಟ್ರೈನ್ ಕೇಳಿದ್ರೆ ಎಲ್ಲರೂ ಏನಾಗೈತೆ ಅಂತಂದ್ರೆ ನನಗೂ ಗೊತ್ತಿಲ್ಲ. ಹೆಚ್ಚಾಗಿ ಇಲ್ಲಿ ಯಾರೂ ಹಿಂದಿ ಮಾತಾಡಲ್ಲ ರೀ. ಹಿಂದಿ ಬರುತ್ತೋ ಅಥವಾ ಗೊತ್ತಿಲ್ಲೋ. ಆಫೀಸರ್ಗಾರು ಕೇಳಿ ಎಂತೆಂಥ ಕಲ್ತವ್ರು ಇದ್ದವ್ರಿಗೂ ಯಾರೂ ಮಾತಾಡಲ್ಲ. ಬರೀ ಅವ್ರ ಭಾಷೆನೇ ಮಾತಾಡ್ತಾರೆ. ಭಾಷೆದು ಪ್ರಾಬ್ಲಮ್ ಬಾಡ್ರಿ ಇಲ್ಲಿ. ಎಲ್ಲೊಂದು ಸ್ವಲ್ಪ ತಮಿಳು ಉಳ್ಕೊದ್ಬಿಟ್ರೆ ಮಲಯಾಳಂ. 2 ರೌಂಡ್ ಸುತ್ತಾಕ್ತೇನೆ ಸ್ಟೇಷನ್. ಟಿಕೆಟ್ ತೊಗೊಂಡೇನಿ ರೀ. ಸುಮ್ಮನೆ ಅದು ಟೈಮ್ ಅದು ಬರ್ತೈತಿ. ಬಟ್ ಆದರೂ ಕನ್ಫರ್ಮೇಷನ್ ಒಬ್ರು ಕೇಳಿದ್ರಿಲ್ಲ ಇಲ್ಲಿ ಬರೋಂಗಿಲ್ಲ, ಇಲ್ಲಿ 1 ಅವರ್ ಪ್ಲಾಟ್ಮಾರ್ಗ ಅಂತ ಡೌಟ್ ಹಚ್ಚಿಬಿಟ್ರಿ ಅವರು. ಅಲ್ಲಿಂದ ನನಗೆ
ನೋಡ್ಬೇಕ್ರಿ ಈಗ ಎಲ್ಲಿ ಒಂದು ಪ್ಲಾಟ್ಫಾರ್ಮ್ಗೆ 6:40 ಬರಬೇಕಾಯ್ತು ಟ್ರೈನ್. ಇಲ್ಲಿ ಬೇರೆ ಟ್ರೈನ್ ಬಂದು ನಿಂತದ, ಅದಕ್ಕೋಸ್ಕರ ನಮಗೆ ಭಯ ಆಗ್ತದ. ಇವ್ರಿಗೆ ಇಲ್ಲಿ ನಿಲ್ಸೀನಿ ರೀ, ಇಡೀ ಟೇಷನೇ ತಿರುಗಾಡಿ ಬಂದ್ರಿ. ಎಂಥ ಕಲ್ತವ್ರು ಕೂಡ ಇಲ್ಲಿ ಮಾತಾಡೋದಿಲ್ಲ ಹಿಂದಿನ, ಎಂಥ ಎಜುಕೇಟ್ ಪೀಪಲ್ ಕೂಡ ಹಿಂದಿ ಒಂದು ಚೂರು ಮಾತಾಡೋಂಗಿಲ್ಲ. ಇಂಗ್ಲೀಷ್ ಮಾತಾಡ್ತಾರೆ ಬೇಕಂದ್ರೆ, ಕನ್ನಡ ಅಂತೂ ಮಾತಾಡೋದಿಲ್ಲ. ಕನ್ನಡ ದೂರ ಹೋದ್ ಬಿಡ್ರಿ. ತಾನು ಅಲ್ಲೇ ಹೋದ್ನಾ, ಬೆಂಗಳೂರು ಟ್ರೈನಿಗೆ ಹೋದ್ನಾ? ಹೋಗಿ ಬಿಡು, ಮನು ಇಲ್ಲೇ ಅದನ್ನಲ್ಲ ಸಾಕು. ಹೋದ್ನಾ? ಹೋ ಇಲ್ಲದೇ ಇಲ್ಲ ನೀನು ಅನ್ಪಡ ಇದ್ದಂಗೆ ಆಗ್ಬಿಟ್ಟು ನಾನು ಭಾಳ ಇಲ್ಲಿ ಐತಿ. ಆದಷ್ಟು ಹೇಳಕ್ಕೆ ಬರೋಂಗಿಲ್ಲ, ಅಲ್ಲಿ ಹೋಗಿಲ್ಲ ಮತ್ತು ಅಲ್ಲಿ ಮಟ್ಟ ಹೋಗಿ ಹಾಕೊಂಬಂದೆ. ಅದು ಸಿಕ್ಕಾಬಿಟ್ಟು ರೆಸ್ಟ್ ಇತ್ತು ಹೇಳಿದೆ ನಾನು. ಟಿಕೆಟ್ ಕೊಟ್ಟಾರಿ ಬರ್ತಿಲ್ಲ ಅಂತೇಳಿ. ಬರುತ್ತೆ ಹೋಗಿ ಮರ ಇನ್ನೊಂದು 10 ನಿಮಿಷ ಹೋಗ ಅಂತ. ಅಂದರೆ ಇದು ಹೋದ್ಮೇಲೆ ಬರುತ್ತೆ. ಈಗೇನಾಗೈತೆ 6:43 ಆಗೈತೆ ಅಲ್ಲಿ. ಓಕೆ 6:40 ಅದು ಬರಬೇಕಾಗಿತ್ತು. ಇದು ಹೋದ್ಮೇಲೆ ಬರುತ್ತೆ ಅದು. ಹಾಂ ಮಳೆಗಳು ಎದ್ದೈತ್ರಿ ಯಪ್ಪ. ಒಂದು ರೂಮ್ ಅಡ್ಡಾಡಿ ಬಂದೆ ಬಿಡ. ಯಾರು ಸೀದೆ ಎನ್ಕರ್ಗೆ ಹೋಗಿ ಹುಡ್ಕೋತ ಅಲ್ಲಿ ಎನ್ಕರ್ಗೆ ಹೋಗಿ ಅಲ್ಲೇ ಕೇಳ್ಕೊಂಬಂದು ಫುಲ್ ಅಲ್ಲಿ ರೆಸ್ಟ್ ಇತ್ತು. ಯಾರು ಕರೆಕ್ಟಾಗಿ ಒಂದು ಕನ್ನಡ ಮಾತಾಡೋದು ದೂರ ಹೋಯ್ತು. ಹಿಂದಿನೂ ಸರಿಯಾಗಿ ಅರ್ಥ ಆಗಂಗಿಲ್ಲ, ಇಂಗ್ಲೀಷ್ ಮಾತಾಡ್ತಾರೆ ನೋಡಿ. ನಾನು ಬಡ ಬಡ ಒಳಗಡೆ ಮಾತಾಡ್ಕೊಂಡು ಅಡ್ಡಾಡಿ ಅರ್ಥ ಆಗಿತ್ತಿಲ್ಲ ಗೊತ್ತಿಲ್ಲ ಇದ್ರೊಳಗೆ ವಿಡಿಯೋ ಒಳಗೆ. ನೀನು ಬಿಟ್ಟು ಹೋಗ್ಬಿಟ್ಟು ನೋಡ್ಕಂದ ನಾನು. ನೆಕ್ಸ್ಟ್ ನಿನ್ನ ಕರ್ಕೊಂಡು ಹೋಗಿ ನೆಕ್ಸ್ಟ್ ಟೈಮ್. ತಿರುವನಂತಪುರಂ ರೈಲ್ವೆ ಸ್ಟೇಷನ್ ನೋಡಿರಿ. ತಿರುವನಂತಪುರಂ ರೈಲ್ವೆ ಸ್ಟೇಷನ್ದಲ್ಲಿ ಹೋಟೆಲ್ ನೋಡಿರಿ, ದಕ್ಷಿಣೆ ಅಂತ. ಇವಾಗ ಬಾಳೆಹಣ್ಣು ಬಜ್ಜಿ ವಡ ಅದು ಇದು ಮಾಡಿಟ್ಟಾರೆ. ಸ್ನ್ಯಾಕ್ಸ್, ಸಂಜೆ ಸ್ನ್ಯಾಕ್ಸ್ ರೈಲ್ವೆ ಸ್ಟೇಷನ್ ಹತ್ರ. ನಮ್ಮದು ಟ್ರೈನ್ ಇದು ಹೋಯ್ತು, ಅದು ಬರ್ತೀವಿ. ನೀರು ತೊಗೊಳ್ಳೋಣ. ಭಾಷೆ ಗೊತ್ತಿಲ್ಲ, ಇಲ್ಲ ಅವ್ರೇನಂದ್ರೆ ಅಕ್ಕಿ ಗೊತ್ತಾಗಿಲ್ಲ, ಇವ್ರೇನಂದ್ರೆ ಅಕ್ಕಿ ಗೊತ್ತಾಗಂಗಿಲ್ಲ. ನಿಂತೇವಿ. 1.5 hour ಜರ್ನಿ ಅದ, 1.5 ತಾಸು. ಹೊರಗಡೆ ಫುಲ್ಲು ಮಳೆ ಬರ್ತಾಯಿದೆ. ತಿರುವನಂತಪುರಂ ಬಿಟ್ಟಿವಿ ನಾವೀಗ. ಹಲೋ. ಹಾಂ ಒಳಗೆ ಬರ್ತೀನಪ್ಪ, ನಿಲ್ಲಂಗಿಲ್ಲ. ಓಕೆ ಸುಸು ಮಾಡಿದ್ದೀನಿ ಇಲ್ಲಿ ಇಲ್ಲ. ನೀರು ಬಂದವ್ರಿ, ಮಳೆ ಕಿಟಕಿಯಾಗಿ ನೀರು, ಬಾಗದ ನೀರು. ಆಟಾಡಕತ್ತ ನೋಡ್ರಿ ನೀರಾಗ, ಟ್ರೈನ್ದಾಗ ನೀರಾಗ. ಕ್ಯಾಪ್ ಹಾಕೊಂಡ್ ಬರ್ಬೇಕಿಲ್ಲ. ನಿಂದು ಬಾನಿಗೆಲ್ಲ ಹಬ್ಬ